ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಮಾ ವರ್ಲ್ಡ್. ಸೊ ನಂಗೆ ಗೊತ್ತು ಈ ವಿಡಿಯೋ ತುಂಬ ಲೇಟಾಗಿ ಬರ್ತಿದೆ ಅಂತ, ಬಿಕಾಸ್ ಹಬ್ಬ ಎಲ್ಲ ಮಾಡಿ ಆ್ಯಂಡ್ ಅದಾಗಿದ ತಕ್ಷಣ ನಮ್ಮ ಮನೇಲಿ ಸಾಯಿಬಾಬಾ ವ್ರತ ಆಯಿತು. ಲೈಕ್ 9 ವೀಕ್ ಕಂಪ್ಲೀಟ್ ಆಗಿದ್ದು. ಸೊ ಎಲ್ಲ ಕೆಲಸ ಜಾಸ್ತಿ ಇದ್ದಿದ್ದಕ್ಕೆ ನನಗೆ ವಿಡಿಯೋ ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ನನ್ನ ತಂಗಿ ಹೊಡಿಯೋದೊಂದೇ ಬಾಕಿ, ನೀನು ಯಾಕೆ ಇನ್ನೂ ಅಪ್ಲೋಡ್ ಮಾಡಿಲ್ಲ ಅಂತ. ಸೊ ಅದಕ್ಕಾಗಿ ಟೈಮ್ ತೊಗೊಂಡು ಇವಾಗ ಹುಷಾರಿಲ್ಲ ಅಂದರೂ ತೋರಿಸ್ತಾ ಇದ್ದೀನಿ ಹೇಗೆ ಡೆಕೋರೇಟ್ ಮಾಡಿದ್ವಿ ಅಂತ. ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ, ಡೆಕೋರೇಷನ್ ಎಲ್ಲ ನೈಟೇ ಸ್ಟಾರ್ಟ್ ಮಾಡಿರ್ತಾರೆ ಅಂತ. ನನ್ನ ತಂಗಿಗಂತೂ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ತುಂಬ ಸ್ಪೆಷಲ್ಲು. ಪ್ರತಿಯೊಂದು ಐಟಮ್ನು ಅವಳೇ ಹೋಗಿ ತೊಗೊಂಬಂದಿದ್ದಾಳೆ. ಎಷ್ಟೊಂದು ಆರ್ಡ್ರ್ ಮಾಡಿದ್ಲು. ಟು ಬಿ ಫ್ರ್ಯಾಂಕ್, ಹಬ್ಬದ ದಿನ ಸಂಜೆವರೆಗೂ ಆರ್ಡರ್ ಬರ್ತಾನೇ ಇತ್ತು, ಅಷ್ಟು ಖುಷಿಯಾಗಿ ಮಾಡ್ತಿದ್ಲು ಈ ಹಬ್ಬನ. ಸೊ ನೀವು ನೋಡ್ತಾ ಇದ್ದೀರಾ, ಈ ಡೆಕೋರ್ ಐಟಮ್ ಎಲ್ಲನೂ ಅವಳು ಸಿಟಿಗೆ ಹೋಗಿ ತೊಗೊಂಬಂದಿದ್ಲು. ವಾಲ್ ಬ್ಯಾಕ್ಗ್ರೌಂಡ್ ಬರುತ್ತಲ್ಲ, ಅದು ಕೂಡ ಅವಳೇ ಪರ್ಚೇಸ್ ಮಾಡಿಬಿಟ್ಟು ಲೈಕ್ ಬೇಕಾಗತ್ತೆ ಅಂತ. ಆ್ಯಂಡ್ ಗ್ರಾಸ್ ಮ್ಯಾಟ್ ಕೂಡ. ನನ್ನ ತಂಗಿಗೆ ಬಾಲ್ಕನಿ ಟೈಪ್ ಅಂದರೆ ತುಂಬ ಇಷ್ಟ, ಅದಕ್ಕಾಗಿಯೇ ಗ್ರಾಸ್ ಮ್ಯಾಟ್ ತೊಗೊಂಡಿದ್ದಾಳೆ. ಆ್ಯಂಡ್ ಈ ಸ್ಟೂಲ್ ಎಲ್ಲ ಕೂಡ ಮೇ ಬಿ ಚಿಕ್ಕಪೇಟೆಗೆ ಹೋಗಿ ತೊಗೊಂಬಂದ್ಲು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಶಾಪಿಂಗ್ ಈ ಸಲ ಅವಳೊಬ್ಬಳೇ ಹೋಗಿದ್ಲು ಮ್ಯಾಕ್ಸ್, ಬಿಕಾಸ್ ನಮ್ಮ ಮಮ್ಮಿಗೂ ಹುಷಾರಿರಲಿಲ್ಲ. ಆ್ಯಂಡ್ ಆಲ್ಸೋ ನಾನು ಹೋಗೋಕ್ಕಾಗಿಲ್ಲ, ಅವಳೊಬ್ಬಳೇ ಸಿಕ್ಕಾಪಟ್ಟೆ ಕೆಲಸ ಮಾಡಿಬಿಟ್ಟಿದ್ದಾಳೆ. ಸೊ ನಿಮ್ಗೆಲ್ರಿಗೂ ಗೊತ್ತು, ಆಬ್ವಿಯಸ್ಲಿ ತಟ್ಟೆಗೆ ಅಕ್ಕಿ ಹಾಕ್ಬಿಟ್ಟು ಅರ್ಶಿನದಲ್ಲಿ ರಂಗೋಲಿ ಹಾಕ್ತಿರೋದು ಇದು ನಮ್ಮ ಆಂಟಿ ಮಾಡಿದ್ದು. ಮೋಸ್ಟ್ ಕೆಲಸ ನಮ್ಮ ಆಂಟಿನೇ ಮಾಡಿದ್ದು. ಬಟ್ ನಾನು ವೀಡಿಯೋ ಅಲ್ಲಲ್ಲಿ ಮಾಡ್ಕೊಂಡಿದ್ದೀನಿ, ತೋರಿಸ್ತಾ ಇದ್ದೀನಿ. ಬಿಕಾಸ್ ನಾನೇನು ಕೆಲಸನೇ ಮಾಡಿಲ್ಲ, ವೀಡಿಯೋ ಮಾಡ್ಕೊಂಡು ನಿಂತ್ಕೊಬಿಟ್ಟಿದ್ದೆ. ಸೊ ಅದಕ್ಕಾಗಿಯೇ ನಿಮಗೆಲ್ಲರಿಗೂ ಹೇಗೆ ಅನ್ನಿಸ್ತು ಹಬ್ಬ ಎಲ್ಲ ಮಾಡಿ ಅಂತಲೂ ಹೇಳಿ. ನನ್ನ ತಂಗಿಗೆ ಈ ಹಬ್ಬ ಸಿಕ್ಕಾಪಟ್ಟೆ ಇಷ್ಟ, ಅದಕ್ಕೆ ಅವಳು ತುಂಬ ಮುತುವರ್ಜಿ ತೋರಿಸಿ ಈ ಹಬ್ಬನ ಫುಲ್ ಖುಷಿಯಾಗಿ ಮಾಡಿಬಿಟ್ಟಿದ್ದಾಳೆ. ಆ್ಯಂಡ್ ಒಂದು ವರ್ಷಕ್ಕಿಂತ ಇನ್ನೊಂದು ವರ್ಷ ತುಂಬ ಚೆನ್ನಾಗಿ ಬರ್ತಿದೆ. ಲೈಕ್ ನಾವೇ ಅಂದ್ಕೊತಾ ಇದ್ವಿ, ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಎಲ್ಲ ಕಂಪೇರ್ ಮಾಡ್ತಾವ್ರೆ, ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿ ಬರ್ತಿದೆ. ಫಾರ್ ದ ಫಸ್ಟ್ ಟೈಮ್ ನನಗೆ ಬೇಜಾರು ಆಗಿದ್ದೇನೆಂದರೆ, ಪ್ರತಿ ವರ್ಷ ಮೇ ಬಿ ಮೋರ್ ದೆನ್ 10 ಇಯರ್ಸಿಂದನೂ ಪ್ರತಿ ವರ್ಷ ದೇವ್ರಿಗೆ ನನ್ನ ಸೀರೆನೇ ಉಡಿಸ್ತಾ ಇದ್ದಿದ್ದು. ಹೋದ ವರ್ಷ ಕೂಡ ನನ್ನ ತಂಗಿ ನನ್ನ ಸೀರೆನೇ ಉಡಿಸಿದ್ಲು. ಈ ಸತಿ ನಾನು ತೊಗೊಂಡಿದ್ದಿದ್ದು ಸೀರೆ ಎಲ್ಲೋ ಎಡಗೈಲಿ ಇಟ್ಬಿಟ್ಟಿದ್ದೆ ಅನಿಸುತ್ತೆ, ನಂಗೆ ಸಿಗಲೇ ಇಲ್ಲ. ಬಟ್ ಆದರೂ ನನ್ನ ತಂಗಿ ಸುಮಾರು ಸೀರೆ ತೊಗೊಂಡ್ಬಿಟ್ಟಿದ್ಲು. ಲೈಕ್ ಯಾವ್ದು ಚೆನ್ನಾಗಿ ಕಾಣಿಸುತ್ತೋ ಅದು ಉಡ್ಸೋಣ ಅಂತ ಅಂದ್ಕೊಂಡು. ನಾನು ತೋರಿಸ್ತೀನಿ ಆಮೇಲೆ ಯಾವ್ಯಾವ ಸೀರೆ ತೊಗೊಂಡಿದ್ಲು ಅಂತ. ಇದೆಲ್ಲ ರೆಡಿ ಮಾಡ್ಕೊಳ್ಳೋದು ನಿಮಗೆ ಗೊತ್ತಿರುತ್ತೆ, ಯಾವ್ಯಾವ ಥರ ಮಾಡ್ಕೊಂಡಿರೋದು ಅಂತ. ಬಿಕಾಸ್ ನಾನು ತುಂಬ ಸ್ಟೋರೀಸ್ ನೋಡ್ತಾ ಇದ್ದೆ ಇನ್ಸ್ಟಾಗ್ರಾಮಲ್ಲಿ, ಎಲ್ಲನೂ ನೈಟೇ ರೆಡಿ ಮಾಡ್ಕೊಂಡಿದ್ರು. ಆಬ್ವಿಯಸ್ಲಿ ಬೆಳಗ್ಗೆ ಬೇಗ ಎದ್ದು ರೆಡಿ ಮಾಡ್ಕೊಳ್ಳೋಕ್ಕೆಲ್ಲ ಆಗಲ್ಲ ಅಂತ. ಸೊ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಪ್ರತಿಯೊಂದೂ. ಬಿಕಾಸ್ ಎಲ್ಲ ಡಾರ್ಕ್ ಕಲರ್ಸೇ ತೊಗೊಂಡಿದ್ಲು, ಚೆನ್ನಾಗಿ ಕಾಣಿಸ್ಬೇಕು ಅಂತ. ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟೊಂದೆಲ್ಲ ಮಾಡ್ತಾಳೆ ಅಂತ. ಬಿಕಾಸ್ ಸಿಂಪಲಾಗಿ ಮಾಡೋಣ ಅಂದ್ಕೊಂಡ್ರೆ ಅದು ಫುಲ್ ಹೆವಿ ಗ್ರ್ಯಾಂಡಾಗಿ ಆಗ್ತಾಯಿದೆ. ಸೊ ಇದೆಲ್ಲನೂ ಪ್ರಿಪ್ರೇಷನ್ನು. ನಿಮ್ಗೆ ಕೂಡ ಹಬ್ಬ ಎಲ್ಲ ಹೇಗೆ ಮಾಡಿದ್ರಿ ಅಂತ ಕಮೆಂಟ್ ಮೂಲಕ ನನಗೆ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ಸೋ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ, ಪ್ಲೀಸ್ ಟೇಕ್ ಅ ಮೂಮೆಂಟ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಆಲ್ಸೋ ನಿಮ್ಗೆ ಯಾವ ಥರ ವೀಡಿಯೋ ಬೇಕಂತಲೂ ಕಮೆಂಟ್ ಮಾಡಿ. ಆ್ಯಂಡ್ ಆಲ್ಸೋ ನಾನು ರೀಸೆಂಟಾಗಿ ಸುಮಾರು ಶಾರ್ಟ್ ವೀಡಿಯೋ ಹಾಕ್ತಾಯಿದ್ದೆ, ಲೈಕ್ ನನ್ನ ಗೋಲ್ಡ್ ಪರ್ಚೇಸ್ ಎಲ್ಲನೂ. ಸೊ ನಾನು ಹೇಗೆ ಪ್ಲ್ಯಾನ್ ಮಾಡ್ತೀನಿ ಗೋಲ್ಡ್ ಪರ್ಚೇಸಿಂಗ್ ಎಲ್ಲ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಅದಕ್ಕೂ ಕೂಡ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಈ ಹಬ್ಬಕ್ಕೆ ಕೂಡ ನಾನು ಗೋಲ್ಡ್ ತೊಗೊಂಡೆ. ಒಂದು ನಮ್ಮ ಮಮ್ಮಿ ಕೊಡಿಸಿದ್ರು, ಇನ್ನೊಂದು ನಾನು ತೊಗೊಂಡೆ. ಆಲ್ರೆಡಿ ಶಾರ್ಟ್ಸಲ್ಲಿ ನೀವು ನೋಡೇ ಇರ್ತೀರ. ಬಟ್ ಇನ್ ಕೇಸ್ ನಿಮ್ಗೆ ಯಾವುದಾದ್ರೂ ವೀಡಿಯೋ ಬಗ್ಗೆ ಇನ್ ಡೀಟೇಲ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ವ್ಲಾಗ್ ಮಾಡ್ತೀನಿ, ಇಲ್ಲ ರಿಪ್ಲೈ ಮಾಡ್ತೀನಿ. ಸೊ ಇಲ್ಲಿಗೆ ಅರೇಂಜ್ಮೆಂಟ್ ಎಲ್ಲ ಮುಗಿದ್ಮೇಲೆ ಸ್ಯಾರಿ ಸೆಲೆಕ್ಟ್ ಮಾಡ್ತಿದ್ದಾರೆ. ಸೊ ಇದೆಲ್ಲ ನನ್ನ ತಂಗಿದೆ ಸ್ಯಾರೀಸ್. ಒಂದು ರೇಷ್ಮೆ ಸೀರೆ, ಇನ್ನೊಂದು ಮೇಲಿರೋದು ರೇಷ್ಮೆ ಸೀರೆ ಅಲ್ಲ, ಬಟ್ ಅದೇನು ಸೀರೆ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ಒಂದು 3-4 ರೇಷ್ಮೆ ಸೀರೆ ರೆಡಿ ಇಟ್ಕೊಂಡಿದ್ಲು. ಬಟ್ ನಮಗೆ ಯಾವ್ದು ಪರ್ಫೆಕ್ಟಾಗಿ ಸೆಟ್ ಆಗುತ್ತೆ ಅನಿಸುತ್ತೋ ಅದನ್ನು ಉಡ್ಸೋಣ ಅಂತ ಅಂದ್ಕೊಂಡ್ವಿ. ಸೊ ಫಸ್ಟ್ ಇದನ್ನು ಪ್ಲೀಸ್ ಮಾಡ್ತಿದ್ದಾರೆ. ಇದು ಸಾಫ್ಟು, ಮೇ ಬಿ ಇದನ್ನು ಏನಂತಾರೆ ಅಂತ ಮರ್ತೋಗ್ಬಿಟ್ಟಿದ್ದೀನಿ. ಲೈಕ್ ಮೈಸೂರು ಸಿಲ್ಕ್ ಥರನೋ ಏನೋ, ನನಗೂ ಗೊತ್ತಿಲ್ಲ. ಆರ್ ಜಾರ್ಜೆಟೋ ಏನೋ ಒಂದಿರಬೇಕು. ಬಿಕಾಸ್ ನಂಗೆ ಅಷ್ಟೊಂದು ಐಡಿಯಾ ಇಲ್ಲ, ನಂಗೆ ಸ್ಯಾರಿ ತಗೊಳ್ಳೋದಷ್ಟೇ ಗೊತ್ತು, ಅಷ್ಟೊಂದು ಏನಷ್ಟು ಐಡಿಯಾ ಇಲ್ಲ. ಸೊ ಅದಾದಮೇಲೆ ನೀಟಾಗಿ ಪ್ಲೀಟ್ಸ್ ಮಾಡ್ಕೊತಾ ಇದ್ದಾರೆ. ಇದೆಲ್ಲ ನಮ್ಮ ಆಂಟಿನೇ ಮಾಡಿದ್ದು. ನಾನು ವರ್ಕ್ ಏನಿದೆ ಅದನ್ನು ಮಾತ್ರ ತೋರಿಸೋಣ ಅಂತ ಅಂದ್ಕೊಂಡು ನೀಟಾಗಿ ನೋಡ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಸೀರೆ ಉಡ್ಸೋವಾಗ ಸ್ವಲ್ಪ ಹೆಲ್ಪ್ ಮಾಡಿದೆ, ನಂದು ಒಂದು ಕೈ ಬಿದ್ದಿರಲಿ ಅಂತ. ಫುಲ್ ನಾನು ಮಾಡಿಲ್ಲ, ಎಲ್ಲರೂ ನಮ್ಮ ಆಂಟಿ ನನ್ನ ತಂಗಿನೇ ಮಾಡಿದ್ದು. ಆ್ಯಂಡ್ ಆಲ್ಸೋ ನನ್ನ ತಮ್ಮ ಕೂಡ ಸ್ವಲ್ಪ ಹೆಲ್ಪ್ ಮಾಡಿದೆ ಗೈಸ್. ನೀವು ನೋಡ್ತಾ ಇರ್ಬೋದು, ಮೇ ಬಿ ನಾನು ಲಾಸ್ಟ್ ಇಯರ್ ವ್ಲಾಗ್ ಮಾಡಿರಲಿಲ್ಲ. ಹೋದ ವರ್ಷ ಕೂಡ ದೇವ್ರಿಗೆ ನಾವು ಡಾರ್ಕ್ ಬ್ಲೂ ಅಲ್ಲಿ ಒಂದು ಸೀರೆ ಉಡ್ಸಿದ್ವಿ.
ಸೊ ಒಂದು ನನ್ನ ತಂಗಿದು ಒಂದು ನಂದು ಆ ಥರ ಹೊಡ್ಸಿದ್ರಿ. ಈ ವರ್ಷವೂ ಕೇಳಿದ್ಲು ತೊಗೊಂಬ ಅಂತ, ಬಟ್ ಎಲ್ಲಿ ಇಟ್ಬಿಟ್ಟಿದ್ನೋ ನನಗೆ ಗೊತ್ತಿಲ್ಲ. ಈಗಲೂ ಹುಡುಕಿಲ್ಲ ನಾನು, ಸರಿ ಬಿಡಿ ನನ್ನ ಹಬ್ಬನೇ ಮುಗ್ದೋಯ್ತು ಅಂತ. ಸೊ ನೀವು ನೋಡ್ತಾ ಇದ್ದೀರಾ, ಅದೇನಂತಾರೆ ಶಾಲ್ ಡಾರ್ಕ್ ಬ್ಲೂ ಮೇಲೆ ಗೋಲ್ಡ್ ಇದ್ದಿದ್ದಕ್ಕೆ ಸೀರೆ ಕೂಡ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು, ಪ್ರಿಟಿಯಾಗಿ. ಆ್ಯಂಡ್ ಅಲ್ಲಿ ಮೇಲೆ ಬ್ಯಾಕ್ಗ್ರೌಂಡಲ್ಲಿ ಫ್ಲವರ್ ಇದೆಯಲ್ಲ, ಅದೆಲ್ಲ ಅವಳು ಅಮೆಝಾನ್, ಮೀಶೋ ಎಲ್ಲ ಕಡೆ ತೊಗೊಂಡ್ಳು. ಆ್ಯಂಡ್ ಆಲ್ಸೋ ಸ್ವಲ್ಪ ಹೊರಗಡೆನೂ ಹೋಗಿದ್ಲು ಶಾಪಿಂಗ್ ಅಂತ, ಲೈಕ್ ರಿಟರ್ನ್ ಗಿಫ್ಟ್ ಎಲ್ಲ ತರೋಕ್ಕೆ. ಬಿಕಾಸ್ ನನ್ನ ತಂಗಿ ಸಾಯಿಬಾಬಾ ವ್ರತದ ಕೊನೆ ವೀಕು, ಹಬ್ಬದ ವೀಕು ಒನ್ ವೀಕ್ ಡಿಫ್ರೆನ್ಸ್ ಇದ್ದಿದ್ದಕ್ಕೆ ಪ್ರತಿಯೊಂದು ತಂದ್ಕೊಂಬಿಟ್ಟಿದ್ಲು. ನನ್ನ ತಂಗಿಗಾಗಲಿ ನಮ್ಮ ಅಮ್ಮಂಗಾಗಲಿ ರಿಟರ್ನ್ ಗಿಫ್ಟ್ ಕೊಡೋದು ಅಂದರೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್. ಯಾವುದೇ ಫಂಕ್ಷನ್ ಆಗಲಿ ಒಂದು 2-3 ತಿಂಗಳು ಮುಂಚೆನೇ ಏನು ಕೊಡೋಣ ಅಂತ ಯೋಚನೆ ಮಾಡ್ತಿರ್ತಾರೆ. ನಾನು ತೋರಿಸ್ತೀನಿ ಆಮೇಲೆ ಅವಳು ಕೂಡ ಏನು ತೊಗೊಂಡಿದ್ದಾಳೆ ಅಂತ. ಆ್ಯಂಡ್ ನಂದು ಅಷ್ಟೇ, ಸಾಯಿಬಾಬಾ ವ್ರತ ಮಾಡಿದಾಗ ನಾನು ರಿಟರ್ನ್ ಗಿಫ್ಟ್ ತರಿಸಿದೆ. ಬಟ್ ನಾನು ಯಾವುದೇ ರೀತಿ ವ್ಲಾಗ್ ಮಾಡಿಲ್ಲ, ಬಿಕಾಸ್ ನಾನೇ ವ್ಲಾಗ್ ಮಾಡಬೇಕು, ಬಟ್ ನಾನೇ ಅರಿಶಿನ ಕುಂಕುಮ ಕೊಡಬೇಕು, ಎಲ್ಲ ಕಷ್ಟ ಆಗ್ತಿತ್ತು ಅಂತ ವ್ಲಾಗ್ ಮಾಡ್ಕೊಂಡಿಲ್ಲ. ನೀವು ನೋಡ್ತಿದ್ದೀರಾ ಸೀರೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಅದಾದಮೇಲೆ ಒಬ್ವಿಯಸ್ಲಿ ಫ್ಲವರ್ ಡೆಕೋರೇಷನ್ಗೆ ಅಂತ ಒಂದಷ್ಟು ಐಟಮ್ ತಂದಿದ್ಲು. ಸೊ ಅದಕ್ಕೆ ಸೆಲೆಕ್ಟ್ ಮಾಡ್ಕೊತಾ ಇದ್ದಾಳೆ ಯಾವ್ಯಾವ್ದು ಹೆಂಗೆ ಕಾಣುತ್ತೆ ಅಂತ. ಸೊ ನನಗೆ ಇದೆಲ್ಲ ಅಷ್ಟೊಂದು ಐಡಿಯಾ ಇಲ್ಲ, ನಾನು ಯಾವತ್ತೂ ಮಾಡಿಲ್ಲ, ಅದಕ್ಕೆ ನಂಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಯಾವಾಗೂ ನನ್ನ ತಂಗಿ, ನಮ್ಮ ಮಮ್ಮಿ, ನಮ್ಮ ಆಂಟಿ ಇಷ್ಟೇ ಜನ ಮಾಡೋದು. ಇನ್ನು ಸ್ಯಾರಿ ಉಡ್ಸೋದೆಲ್ಲ ಅಂತೂ ನಮ್ಮ ಆಂಟಿ ಒಬ್ಬರೇ ಮಾಡೋದು. ಏನಾದರೂ ಅಲ್ಲಲ್ಲಿ ಸೀರೆ ಹಿಡ್ಕೊಳ್ಳೋದು ಆ ಥರ ಕೆಲಸ ಇದ್ದರೆ ಅಷ್ಟೇ ಮಾಡೋದು, ಬಿಕಾಸ್ ಬೇರೆ ಎಲ್ಲರೂ ನಮ್ಮ ಆಂಟಿನೇ ಮಾಡ್ತಾರೆ. ಸೊ ನಂಗೆ ಈ ಸೀರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. 1-2 ಥರ ಟ್ರೈ ಮಾಡ್ತಾರೆ, ಫೈನಲಾಗಿ ಯಾವ್ದು ಇಷ್ಟ ಆಗ್ತೈತೋ ಆ ಥರ ಫೈನಲ್ ಮಾಡ್ತಾರೆ. ಸೊ ನೀವು ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಲೈಕ್ ಲೈಟಿಂದ ಡಾರ್ಕಿಗೆ ಹೋಗಿರೋ ಥರ ಸ್ಯಾರಿ ನಂಗೆ ತುಂಬ ಇಷ್ಟ ಆಯಿತು. ಲೈಕ್ ದೇವರು ವೇಲ್ ಹಾಕ್ಕೊಂಡಿರುತ್ತಲ್ಲ ಆ ಥರ. ಆ್ಯಂಡ್ ಆಲ್ಸೋ ಸದ್ಯ ಬಾರ್ಡ್ರೆಲ್ಲ ತಂದಿದ್ದಕ್ಕೆ ಡಾಬು ಕೂಡ ಅದರಲ್ಲೇ ಆಯಿತು. ಈ ಫ್ರೂಟ್ ನಾನೇ ಜೋಡಿಸಿದ್ದು ಗೈಸ್. ಫೈನಲಿ ಅಂತೂ ಇಂಥ ಒಂದು ಕೆಲಸ ಮಾಡಬೇಕು ಅಂತ ಈ ಹಣ್ಣೆಲ್ಲ ನಾನೇ ಜೋಡಿಸಿದ್ದು. ನಂದು ಒಂದು ಅಳಿಲು ಸೇವೆ ಇರಲಿ ಪೂಜೆಯಲ್ಲಿ ಅಂತ ಇದೆಲ್ಲ ನಾನೇ ಮಾಡಿದೆ. ಆ್ಯಂಡ್ ಅದಾದಮೇಲೆ ನಮ್ಮ ತಂಗಿಯವ್ರ ಮೇಡ್ ರಂಗೋಲಿ ಹಾಕ್ತಿದ್ರು. ನಂಗೆ ರಂಗೋಲಿ ಹಾಕಕ್ಕೆ ಬರಲ್ಲ, ಬಟ್ ನಂಗೆ ತುಂಬ ಇಷ್ಟ ನೋಡೋಕ್ಕೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಅವರು ಬೇಡ ಆಂಟಿ ಹಿಂಗೆ ಹಾಕ್ಬಿಡ್ತಾಯಿದ್ರಾ, ಎಷ್ಟು ಬೇಗ ಹಾಕ್ಬಿಡ್ತಾರೆ ಅಂತ ಅಂದ್ಕೊತಿದ್ದೆ. ಸೊ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ, ಹಬ್ಬ ಅಂದರೆ ಫಸ್ಟ್ ರಂಗೋಲಿನೇ ಇರಬೇಕು, ಅದೆಷ್ಟು ಮೇನ್ ಅಂತ. ಸೊ ಅದಕ್ಕೆ ಅವಳು ಕೂಡ ಕಲರ್ದು ಹಾಕ್ಸ್ತಾಯಿದ್ಲು ಈ ಸಲ. ಸೊ ನೀವೆಲ್ಲ ಹಬ್ಬಕ್ಕೆ ಹೇಗೆ ಮಾಡಿದ್ರಿ? ಆ್ಯಂಡ್ ಆಲ್ಸೋ ಸ್ವಲ್ಪ ಜನ ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ನಾನು ಫ್ರೈಡೇಸ್ ನೋಡ್ತಾ ಇದ್ದೀನಿ, ಮೇ ಬಿ ಫಸ್ಟ್ ವೀಕ್ ಸೆಕೆಂಡ್ ವೀಕ್ಸ್ ಮಿಸ್ ಆಗಿರ್ತಾರಲ್ಲ ಅವರು ಅನ್ಸುತ್ತೆ ಇನ್ನೂ ಮಾಡ್ತಾನೇ ಇದ್ದಾರೆ. ಸೊ ಇದು ಫೈನಲಾಗಿ ಅದೇನಂತಾರೆ ಸೈಡಾಗಿ ಹಾಕ್ತಾರಲ್ಲ ಅದು. ಅದಾದಮೇಲೆ ಇನ್ನೊಂದು ಕಡೆ ಹಾಕೋದು ತೋರಿಸ್ತಾ ಇದ್ದೀನಿ ಅಷ್ಟೇ. ಬಿಕಾಸ್ ನಾನು ತಂಗಿ ಹೇಳ್ತೀನಿ ಮಾಡ್ಕೊಳ್ಳೆ, ನಮ್ಮ ಆಂಟಿದು ವೀಡಿಯೋ ಮಾಡ್ಕೊಳ್ಳೆ ಅಂತ, ಅದಕ್ಕಾಗಿ ಮಾಡ್ಕೊತಾ ಇದ್ದೆ. ಈ ಸಲ ಹಬ್ಬಕ್ಕೆ ನಂದೇನು ಅಷ್ಟೊಂದು ಕಷ್ಟ ಇಲ್ಲ, ಬಿಕಾಸ್ ನಾನು ಹೇಳಿಬಿಟ್ಟಿದ್ದೆ ನಾನು ವ್ಲಾಗ್ ಮಾಡಬೇಕು. ಬಿಕಾಸ್ ಲಾಸ್ಟ್ ಇಯರ್ದು ಫೋಟೋಸ್ ಇದೆ, ಬಟ್ ವ್ಲಾಗ್ ಅಂತ ಏನೂ ಮಾಡಿಕೊಂಡೇ ಇರಲಿಲ್ಲ. ನಾನು ಹೇಗೆ ಅಂದರೆ ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಾಡ್ತಾನೇ ಇರ್ತೀನಿ, ಇಲ್ಲಾಂದರೆ ಮಾಡೋಕ್ಕೆ ಹೋಗಲ್ಲ ಹಾಗೆ. ಸೊ ಅದಾದಮೇಲೆ ದೇವರಿಗೆ ಕಳಸ ಇಟ್ಟು ನೋಡಿದ್ರಿ ಈ ಥರ, ಬಟ್ ಏನು ಸೆಟ್ ಆಗಿಲ್ಲ ಅಂತ ಕೆಳಗಡೆ ಇಟ್ಬಿಟ್ರಿ ಕಳಸನ. ಸೊ ಇದು ಹೊರಗಡೆ ರಂಗೋಲೆ ತುಂಬ ಚೆನ್ನಾಗಿ ಬಂದಿತ್ತು. ನಂಗೆ ತುಂಬ ಇಷ್ಟ ಆಯಿತು. ಬಟ್ ನಮ್ಗೆ ಹಾಕೋಕ್ಕೆ ಬರಲ್ಲ, ನನಗೆ ಬರಲ್ಲ, ನನ್ನ ತಂಗಿಗೆ, ನಮ್ಮ ಮಮ್ಮಿಗೆ, ನಮ್ಮ ಆಂಟಿಗೆ ಅಂತೂ ಸಕ್ಕತ್ತಾಗಿ ಬರುತ್ತೆ. ಸೊ ಅಲ್ಲಿ ನಾನು ರಂಗೋಲಿ ಹಾಕೋ ಗ್ಯಾಪಲ್ಲಿದ್ದರೆ ಇಲ್ಲಿ ನಮ್ಮ ಆಂಟಿ ಎಲ್ಲ ಅಲಂಕಾರನೇ ಮಾಡಿಬಿಟ್ಟಿದ್ರು. ನಾನು ಅದಾದಮೇಲೆ ನೋಟಿಸೇ ಮಾಡಿಲ್ಲ, ಅಯ್ಯೋ ನಾನು ವೀಡಿಯೋ ಮಾಡ್ಕೋಬೇಕಿತ್ತು ಅಂತ. ಹೂವು ಎಲ್ಲ ಹಾಕಿ, ಒಡವೆ ಎಲ್ಲ ಹಾಕಿ, ಫುಲ್ ಪ್ಲೇಟೆಲ್ಲ ಜೋಡಿಸ್ಬಿಟ್ಟಿದ್ರು. ಇದು ನಾನು ಹೇಳ್ದೆ ಅಲ್ವಾ ರಿಟರ್ನ್ ಗಿಫ್ಟ್ಸ್ ಅಂತ, ಈ ಸತಿ ಬ್ಯಾಸ್ಕೆಟ್ ಟೈಪ್ ಇರಲಿ ಅಂತ ಆ ಥರ ತೊಗೊಂಡಿದ್ಲು. ಅದಾದಮೇಲೆ ಅದೇನೋ ಸುಮಂಗಲಿ ಸೆಟ್ ಅಂತೆ, ಲೈಕ್ ಅದರಲ್ಲಿ ಅರ್ಶಿನ ಕುಂಕುಮ ಎಲ್ಲ ಪ್ಯಾಕೆಟ್ ಬರುತ್ತಲ್ಲ, ಫುಲ್ ಸೆಟ್ಟೇ ಇದ್ದಿದ್ದಕ್ಕೆ ಈಸಿ ಆಯಿತು. ಆ ಥರ ಸೆಟ್ಟು ತಂದಿದ್ಲು, ಸಪ್ರೇಟಾಗಿ ಕೂಡ ತಂದಿದ್ಲು. ಸೊ ನೀವು ನೋಡ್ತಾ ಇರ್ತೀರಾ ಇಲ್ಲಿ ಸೆಟ್ಟಲ್ಲೇ ಅರ್ಶಿನ ಕುಂಕುಮದಕ್ಕೆ ಎಲಿಫೆಂಟ್ ಇರುತ್ತಲ್ಲ ಆ ಥರ ತಂದಿದ್ಲು ಈ ಸಲ. ಬಿಕಾಸ್ ಆಬ್ವಿಯಸ್ಲಿ ಲಕ್ಷ್ಮೀ ಹಬ್ಬ ಅಂದರೆ ಎಲಿಫೆಂಟ್ ಇರಲಿ ಚೆನ್ನಾಗಿರುತ್ತೆ ಅಂತ. ಸೊ ಇದೆಲ್ಲ ಫುಲ್ ರೆಡಿ ಮಾಡಿದಾಗ ನನಗಂತೂ ಈ ಬ್ಯಾಸ್ಕೆಟ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ, ಲೈಕ್ ಮೇಕಪ್ ಆರ್ಗನೈಸರ್ಗೂ ಅವ್ರ ರಿಟರ್ನ್ ಗಿಫ್ಟ್ ಅಂದರೆ ಈ ಥರ ಎಲ್ಲ ಚೆನ್ನಾಗಿರುತ್ತೆ. ಆ್ಯಂಡ್ ಆ ಥರ ದೊಡ್ಡದ್ರಲ್ಲಿ ಒಂದು 5 ತೊಗೊಂಬಂದಿದ್ಲು, ಅದ್ರಲ್ಲಿ ನಾನು ಒಂದು ಇಸ್ಕೊಂಡೆ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅದು ಅಂತ. ಅದಾದಮೇಲೆ ಇನ್ನೇನು ಎಲ್ಲ ರೆಡಿ ಆಯಿತು. ನೀವು ನೋಡ್ತಾ ಇದ್ದೀರಾ ತುಂಬ ಚೆನ್ನಾಗಿ ಬಂದಿದೆ. ಪ್ರತಿಯೊಂದೂ ಲೈಕ್ ಇದಿಲ್ಲ ಅಂತ ಅಂದ್ಕೊಬಾರ್ದು, ಅಷ್ಟು ಐಟಮ್ ತಂದುಬಿಟ್ಟಿದ್ಲು. ಆ್ಯಂಡ್ ಡೆಕೋರೇಷನ್ ಪಾರ್ಟ್ ಅಂತೂ ನೀವು ಅವಾಗಿಂದ ನೋಡೇ ಇರ್ತೀರ, ಎಲ್ಲ ನಮ್ಮ ಆಂಟಿನೇ ಮಾಡಿದ್ದು. ಏನೇನು ಬೇಕೋ ಅದಕ್ಕೆಲ್ಲ ಅರೇಂಜ್ಮೆಂಟ್ಸು ನನ್ನ ತಂಗಿ ಮಾಡಿಕೊಟ್ಲು. ನಮ್ಮದೇನಿಲ್ಲ, ನಾವು ಗೊತ್ತಲ್ಲ, ನಾವು ಬರೀ ಈ ವಿಡಿಯೋ ಮಾಡ್ಕೊತಾ ಇದ್ರಿ ಅಷ್ಟೇ. ಸೊ ಹೆಂಗಿದೆ ನಮ್ಮ ಮನೆ ದೇವರು ಅಂತ ನೀವು ಕಮೆಂಟ್ ಮಾಡಿ. ಆ್ಯಂಡ್ ಆಲ್ಸೋ ಊಟ ಹೊರಗಡೆಯಿಂದ ಆರ್ಡ್ರ್ ಮಾಡಿದ್ದು, ಲೈಕ್ ಹೋಟ್ಲಿಂದ ತರಿಸ್ಬಿಟ್ಟಿದ್ಲು. ಲೈಕ್ ಎಲ್ಲರೂ ಮುತ್ತೈದೆಯರಿಗೂ ಊಟ ಹಾಕಬೇಕು ಅಂತ ಅಂದ್ಕೊಂಡು. ಸೊ ಒಬ್ಬಟ್ಟು, ಹಪ್ಪಳ, ಬಜ್ಜಿ, ಪುಳಿಯೋಗರೆ, ಆಮೇಲೆ ಪೂರಿ, ಏನೋ ಪಲ್ಯಗಳು,
ಆಮೇಲೆ ಇದು ತುಪ್ಪ, ಉಪ್ಪು, ಉಪ್ಪಿನಕಾಯಿ. ನನಗಂತೂ ಅಡುಗೆ ಕೂಡ ತುಂಬ ಇಷ್ಟ ಆಯಿತು. ತಿನ್ನೋವಾಗ ವೀಡಿಯೋ ಮಾಡ್ಕೊಳ್ಳೋಣ ಅಂದರೆ ಅದಾಗಲೇ ಇಲ್ಲ. ಸೊ ಅದಾದಮೇಲೆ ಅನ್ನ ರಸಮ್, ಆಮೇಲೆ ಪೂರಿ, ಚನ್ನ ಮಸಾಲ. ಸೊ ಇದು ಅವಳು ಮಾಡಿಸಿದ್ದು ಅಡುಗೆ. ನಾವು ಯಾವಾಗೂ ಅದೇ ಹೋಟ್ಲಲ್ಲಿ ಆರ್ಡ್ರ್ ಮಾಡೋದು, ಅಲ್ಲಿಂದ ಆರ್ಡ್ರ್ ಮಾಡಿದ್ಲು. ಆ್ಯಂಡ್ ಫಸ್ಟು ಗೆಸ್ಟಾಗಿ ನಮ್ಮ ಸಿಸ್ಟರ್ ಅವ್ರ ಫ್ರೆಂಡ್ ಬಂದಿದ್ದರು. ಇದು ನನ್ನ ತಂಗಿ ಫಸ್ಟ್ ಔಟ್ಫಿಟ್, ಲಂಗ ದಾವಣಿ. ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಿದ್ಲು. ಇದೇ ಡ್ರೆಸ್ಸಲ್ಲಿ ಇರೇ ಸಂಜೆವರೆಗೂ, ಅಂದರೆ ಅವಳು ಚೇಂಜ್ ಮಾಡ್ಕೊಬಿಟ್ಲು ಸೀರೆಗೆ. ಬಟ್ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಹಾಫ್ ಸ್ಯಾರಿ ಅಂತೂ ಸಕ್ಕತ್ತಾಗಿ ಕಾಣ್ತಿತ್ತು. ಸೊ ಮೇಕಪ್, ಹೇರ್ ಸ್ಟೈಲ್ ಎಲ್ಲ ನಾನೇ ಮಾಡಿದ್ದು ಗೈಸ್. ತುಂಬಾ ತುಂಬ ಚೆನ್ನಾಗಿ ಮಾಡಿದ್ದೆ, ಸಿಂಪಲ್ಲಾಗಿ ಕ್ಯೂಟಾಗಿ. ನನಗಂತೂ ನಾನು ಹೇಳ್ತಾನೆ ಇದೆ, ನಿನಗೆ ನನ್ನದೇ ದೃಷ್ಟಿ ಆಗುತ್ತೆ ಅಂತ ಅಷ್ಟು ಚೆನ್ನಾಗಿ ಕಾಣ್ತಿತ್ತು. ಸೊ ಇದು ನೀವು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಒಂದು ಸ್ಲೋ ಮೋಷನ್ ವಿಡಿಯೋ ಇಷ್ಟೇ ದೇವ್ರದ್ದು. ಸೊ ತಟ್ಟೆಲಿ ಜೋಡಿಸ್ತಿರೋ ನೋಡ್ತಾ ಇದ್ದೀರ, ಎಲ್ಲ ಹೊಸ ನೋಟು ಗೈಸ್. ನಮ್ಮ ಮಮ್ಮಿ ಎಲ್ಲೋ ಬ್ಯಾಂಕ್ ಹೋಗಿ ಇಸ್ಕೊಂಬಂದಿದ್ರು, ಪಾಪ ದೇವರ ಮುಂದೆ ಹೊಸ ನೋಟುಗಳಿರಲಿ ಅಂತ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಲೈಕ್ ಒಡವೆ ಆಗಲಿ ಪ್ರತಿಯೊಂದು ಚೆನ್ನಾಗಿ ಬಂದಿತ್ತು ಗೊತ್ತಾ. ಲೈಕ್ ನಾವು ಒಂದೊಂದು ಸ್ಟೆಪ್ ಕವರ್ ಮಾಡ್ತಿದ್ದಂಗೆ ದೇವ್ರಿಗೆ ಹಾಗೆ ಕಳೆ ಬಂದುಬಿಟ್ಟಿದ್ದಾಯಿತು, ಸಖತ್ತಾಗಿ ಬಂದಿತ್ತು. ಸೊ ಮುಂದಿನ ವರ್ಷ ಎಲ್ಲ ಇನ್ನೂ ಚೆನ್ನಾಗಿ ಮಾಡೋಂಗಾಗಲಿ ಅಂತ ಕೇಳ್ಕೊಬೇಕು. ಸೊ ಅದಾದಮೇಲೆ ದೇವ್ರ ಮುಂದೆ ನಾನು ಗೋಲ್ಡು ಬ್ಯಾಂಗಲ್ ಇಟ್ಟಿದ್ದೆ. ಲೈಕ್ ನನ್ನ ತಂಗಿ ಮನೇಲಲ್ವ ಪೂಜೆ ಇದ್ದಿದ್ದು, ಅವ್ರ ಮನೇಲಿ ಇಟ್ಟು ಆಮೇಲೆ ಹಾಕ್ಕೊಳ್ಳೋಣ ಅಂತ. ಅದಕ್ಕೆ ನಮ್ಮ ಆಂಟಿ ಹತ್ರ ಹಾಕ್ಸ್ಕೊತಿದ್ದೆ. ಇದು ನಾನು ಡೈಲಿ ವೇರ್ಗೆ ಹಾಕ್ಕೊಂಡಿದ್ದೀನಿ. ನಂಗೆ ಸಿಕ್ಕಾಪಟ್ಟ ಇಷ್ಟ ಆಯಿತು ಬಳೆ, ಅದಕ್ಕಾಗಿಯೇ ಒಂದು ಸಿಂಪಲ್ಲಾಗಿರಲಿ ಅಂತ ಈ ಬಳೆ ತೊಗೊಂಡೆ. ಅದಾದಮೇಲೆ ನಮ್ಮ ಅಜ್ಜಿಗೆ ತೋರಿಸ್ತಿದ್ದೆ. ಇಷ್ಟು ಚಿಕ್ಕದು ಕಷ್ಟ ಅಂತೆಲ್ಲ ಕೇಳ್ತಾಯಿದ್ರು. ಬಿಕಾಸ್ ನಿಮಗೆ ಗೊತ್ತು ಇವಾಗ ಗೋಲ್ಡ್ ಪ್ರೈಸ್ ಬೇಜಾನ್ ಜಾಸ್ತಿ ಆಗೋಗ್ಬಿಟ್ಟಿದೆ ಅಂತ. ಅದಕ್ಕಾಗಿ ನಾವು ಎಷ್ಟು ದುಡ್ಡು ಕೊಟ್ಟರು ಗೋಲ್ಡ್ ಮಾತ್ರ ಕಮ್ಮಿ ಇದೆ ಅಂತಲೇ ಅನಿಸುತ್ತೆ. ಸೊ ಇವ್ರನ್ನೆಲ್ಲ ನಾನು ಕುಂಕುಮಕ್ಕೆ ಕರೆದಿದ್ದೆ ಆಫೀಸಿಂದ, ಬಿಕಾಸ್ ನಮ್ಮ ಮನೆ ಹತ್ರನೇ ಅಲ್ವಾ ಇರೋದು, ಎಲ್ಲರೂ ಬರಲಿ ಅಂತ. ಸೊ ಫಸ್ಟ್ ಇದ್ದಾರೆಲ್ಲ ಮೇಡಮ್, ಅವ್ರು ನಂಗೆ ಸೀರೆ ತಂದು ಕೊಟ್ಟಿದ್ದಾರೆ. ನೆಕ್ಸ್ಟ್ ಯಾವಾಗಾದ್ರು ತೋರಿಸ್ತೀನಿ. ಪಿಂಕ್ ಕಲರ್ ಮೇ ಬಿ ಕಾಟನ್ ಸ್ಯಾರಿ ಅನಿಸುತ್ತೆ. ಸೊ ಕರೆದಿದ್ದ ತಕ್ಷಣ ಪ್ರೀತಿಯಿಂದ ಅವರು ಬಂದಿದ್ದು ತುಂಬ ಖುಷಿ ಆಯಿತು ನನ್ನ ತಂಗಿಗೆ. ಬಿಕಾಸ್ ನಮ್ಮ ಮನೆ ಅಕ್ಕಪಕ್ಕ ಎಲ್ಲ ನನ್ನ ತಂಗಿಗೆ ಸ್ವಲ್ಪ ಕಮ್ಮಿ ಜನನೇ ಮಾತಾಡೋದು, ಬಿಕಾಸ್ ಎಲ್ಲ ಆಫೀಸ್ಗೆ ಹೋಗ್ತಾ ಇರ್ತಾರಲ್ಲ. ಸೊ ಅದಕ್ಕಾಗಿಯೇ ನನಗೂ ಹೇಳಿದ್ಲು, ನೀನು ಕರ್ಕೊಬಾ ಅಂತ. ಅದಕ್ಕೆ ನಾನು ಕರ್ಕೊಂಡು ಹೋಗಿದ್ದೆ. ಆ್ಯಂಡ್ ಅವರೆಲ್ಲ ಬಂದು ತುಂಬ ಖುಷಿ ಆಯಿತು. ಸೊ ಇವ್ರಿಗೆಲ್ರಿಗೂ ಊಟ ಆದಮೇಲೆ ಅರ್ಶಿನ ಕುಂಕುಮ ಕೊಟ್ಟಿದ್ದು. ಬಟ್ ನಾನು ಯಾರೂ ಊಟ ಮಾಡೋದೆಲ್ಲನೂ ವೀಡಿಯೋ ಮಾಡ್ಕೊಂಡಿಲ್ಲ, ಬಿಕಾಸ್ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳೋಣ ಅಂತ. ಬಿಕಾಸ್ ನಾನು ನೈಟಿಂದ ವೀಡಿಯೋ ಮಾಡ್ಕೊತಾ ಇದ್ನಲ್ಲ, ಆಮೇಲೆ ಫುಲ್ ಲೆಂತ್ ಆಗಿಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಅವಾಗವಾಗೆ ಮಾಡಿಕೊಂಡೆ, ಬಿಕಾಸ್ ಜಾಸ್ತಿ ದೊಡ್ಡ ವೀಡಿಯೋ ಮಾಡೋದು ಬೇಡ ಅಂತ. ಸೊ ನೀವು ನೋಡ್ತಾ ಇದ್ದೀರಾ, ನನ್ನ ತಂಗಿನೇ ಎಲ್ರಿಗೂ ಅರ್ಶಿನ ಕುಂಕುಮ ಕೊಟ್ಟು ಬ್ಯಾಸ್ಕೆಟ್ ಕೂಡ ಕೊಟ್ಟಿದ್ದು. ನಂಗೆ ತುಂಬ ಇಷ್ಟ ಆಯಿತು ಈ ಬ್ಯಾಸ್ಕೆಟ್. ಲೈಕ್ ದೇವಸ್ಥಾನಕ್ಕೆಲ್ಲ ಹೋಗ್ತಾ ತೊಗೊಂಡೋಗುತ್ತಾರಲ್ಲ, ಆ ಥರ ಅನ್ನಿಸ್ತಾಯಿತ್ತು, ಚೆನ್ನಾಗಿತ್ತು. ಆ್ಯಂಡ್ ಆಲ್ಸೋ ನನ್ನ ತಂಗಿ ಡ್ರೆಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ನನಗಂತೂ ಸಿಗಾಬಡೆ ಇಷ್ಟ ಆಗೋಯಿತು. ಆ್ಯಂಡ್ ಅದಾದಮೇಲೆ ನಾನು ಅವ್ರು ಬಂದಿದ್ದ ಟೈಮಿಗೆ ರೆಡಿನೇ ಆಗಿರಲಿಲ್ಲ. ಜಸ್ಟ್ ಒಂದು ಡ್ರೆಸ್ ಹಾಕ್ಕೊಂಡು ಇದ್ದೆ ಅಷ್ಟೇ. ಮೇಕಪ್ ಇಲ್ಲ, ಹೇರ್ ಸ್ಟೈಲ್ ಇಲ್ಲ, ನಥಿಂಗ್. ನಾನು ರೆಡಿಯಾಗಿದ್ದು ಸಂಜೆ, ಇನ್ನೇನು ಎಲ್ಲರ ಮನೆಗೆ ಅರ್ಶಿನ ಕುಂಕುಮಕ್ಕೆ ಹೋಗೋ ಟೈಮ್ಗೆ. ಆ್ಯಂಡ್ ಇದು ಬಂದು ನೀವು ಆಲ್ರೆಡಿ ನನ್ನ ವೀಡಿಯೋದಲ್ಲಿ ನೋಡೇ ಇರ್ತೀರ, ಖುಷಿ ಅಂತ. ನನ್ನ ಚೋಟ ಮೋಟ ಫ್ರೆಂಡ್ಸ್ ಇರ್ತಾರಲ್ಲ, ಆ ಥರ ನನಗೆ ಸಿಕ್ಕಾಪಟ್ಟೆ ಇಷ್ಟ ಇವರು. ಇವಳಿಗೆ ಸ್ವಲ್ಪ ವೀಡಿಯೋನೇ ಜಾಸ್ತಿ ಇಷ್ಟ. ಅದಕ್ಕೆ ಹೇಳ್ತಾಯಿದ್ದೆ, ನಾನು ನಿಂಗೆ ಝೂಮ್ ಆಗ್ತಾಯಿದ್ದೀನಿ ಅಂತ. ಬಿಕಾಸ್ ಅಕ್ಕ ವೀಡಿಯೋ ಮಾಡ್ಕೊಳ್ಳಲ್ವಾ ಅಂತ ಕೇಳ್ತಾನೆ ಇರ್ತಾಳೆ ಯಾವಾಗೂ. ಆ್ಯಂಡ್ ಇದು ನಾನು ಏನು ಸೀರೆ ಉಟ್ಕೊಂಡಿದ್ದು, ನಾನು ಮೈಸೂರು ಸಿಲ್ಕ್ ಸೀರೆ ಉಟ್ಕೊಂಡಿದ್ದೆ. ಸೊ ಇದು ನನ್ನ ಸಿಸ್ಟರು. ಅದು ನಾನು ಹೆಂಗೆ ವೀಡಿಯೋ ಮಾಡೋಕ್ಕೆ ಹೇಳೋದನ್ನೂ ಗೊತ್ತಿಲ್ಲ, ಅದು ಶಾರ್ಟ್ಸಿಗೆ ಬಂದಿದೆ. ಸೊ ಓಕೆ, ಅದನ್ನೇ ಹಾಕೋಣ ಅಂತ ಅಂದ್ಕೊಂಡು ಆಗ್ತಿದ್ದೆ. ಪ್ರತಿ ವರ್ಷವೂ ನನ್ನ ತಂಗಿಗೆ ಅರ್ಶಿನ ಕುಂಕುಮ ಕೊಡುವಾಗ ಸಿಕ್ಕಾಪಟ್ಟೆ ಫನ್ನಿಯಾಗಿರುತ್ತೆ. ಅವಳು ಇನ್ನೂ ಚಿಕ್ಕವಳಲ್ವ, ನನಗೆ ನನ್ನ ತಂಗಿಗೆಲ್ಲ ಕಂಪೇರ್ ಮಾಡಿದ್ರೆ ಚೈಲ್ಡ್ ಥರ ಆಡ್ತಾ ಇರ್ತಾಳೆ. ಆ್ಯಂಡ್ ಇದು ನಮ್ಮ ದೊಡ್ಡಮ್ಮ, ನಿಮಗೆಲ್ರಿಗೂ ಗೊತ್ತೇ ಇರುತ್ತೆ, ನಮ್ಮ ದೊಡ್ಡಮ್ಮ, ಮಮ್ಮಿ, ಆಂಟಿ ಎಲ್ಲರೂ. ಅದು ನಮ್ಮ ಅಜ್ಜಿ. ಸೊ ನನ್ನ ತಂಗಿ ಉಟ್ಟಿರೋದು ಮೈಸೂರು ಸಿಲ್ಕ್, ಬಟ್ ಇದು ಪ್ಯೂರ್ ಮೈಸೂರು ಸಿಲ್ಕ್. ಎಷ್ಟು ಆಯಿತು, ಬಟ್ ಮರ್ತೋಗ್ಬಿಟ್ಟಿದ್ದೀವಿ. ಬಿಕಾಸ್ ಇವಾಗ ಮೈಸೂರು ಸಿಲ್ಕ್ ಟ್ರೆಂಡಿಂಗಲ್ಲಿದೆಯಲ್ಲ, ಅದಕ್ಕೆ ಎಲ್ಲರೂ ತೊಗೊತಾ ಇದ್ದೀವಿ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಫೈನಲಾಗಿ ನಾನು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಟೇಕ್ ಅ ಮೂಮೆಂಟ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತಲೂ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕು ಅಂತ ಕಮೆಂಟ್ ಮೂಲಕ ನಂಗೆ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.